ಅಭಿಷೇಕ್ ಶರ್ಮಾರವರು ಗೆದ್ದ ನಂತರ ಏನೆಲ್ಲ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಮಾತಾಡಿದ್ರು ಅಂತ ತಿಳಿಯೋಣ. ಹೊಸಬ್ರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕೂಡ ಆನ್ ಮಾಡ್ಕೊಳ್ಳಿ. ವಿಡಿಯೋ ಕೆಳಗೆ ಬ್ಲಾಕ್ ಬಟನ್ ಸಬ್ಸ್ಕ್ರೈಬ್ ಇದೆ. ನಾವು ಡೂ ಆರ್ ಡೈ ಒಂದು ಸ್ಟ್ರಾಟಜಿಯನ್ನ ಸ್ವಲ್ಪ ನಮ್ ತಕ್ಕಾಗಿ ನಾವು ಚೇಂಜ್ ಮಾಡ್ಕೊಂಡಿದೀವಿ. ಹಿಟ್ ಆರ್ ಡೈ ರೀತಿ ನಾವು ಆಡಕ್ಕೆ ಸ್ಟಾರ್ಟ್ ಮಾಡಿದೀವಿ. ವಿಕೆಟ್ ಎಷ್ಟೇ ಹೋಗಿರ್ಲಿ, ಬ್ಯಾಟ್ ಬಾಲ್ ಬಂತು ಅಂದ್ರೆ ನಾವು ಬಿಗ್ ಹಿಟ್ ಹೊಡೆಯಕ್ಕೆ ಟ್ರೈ ಮಾಡ್ತಾ ಇದ್ವಿ. ಆದಷ್ಟು ಬೇಗನೆ ಮ್ಯಾಚ್ ಅನ್ನ ಮುಗಿಸಕ್ಕೆ ಟ್ರೈ ಮಾಡ್ತಾ ಇದ್ವಿ. ಸದ್ಯದರಲ್ಲಿ ವರ್ಲ್ಡ್ ಕಪ್ ಇರೋದ್ರಿಂದ ಸಾಕಷ್ಟು ಪ್ಲಾನ್ ಗಳನ್ನ ಅಥವಾ ಮತ್ತೆ ಎಕ್ಸ್ಪೆರಿಮೆಂಟ್ ಗಳನ್ನ ನಾವು ಇವಾಗಲೇ ಮಾಡ್ಕೊಳ್ತಾ ಇದೀವಿ. ನಮ್ಮ ತಂಡ ಸ್ಟೇಬಲ್ ಆಗಿದೆ, ಎಲ್ಲರೂ ಕೂಡ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ. ಈ ರೀತಿ ನಮ್ಮ ತಂಡ ಇಷ್ಟೊಂದು ಮಾರ್ಜಿನ್ ಇಂದ ಮತ್ತೆ ಇಷ್ಟೊಂದು ಬೇಗನೆ ಪಂದ್ಯ ಗೆಲ್ಲೋಕೆ ಕಾರಣವಾಗ್ತಾ ಇದೆ. ಪ್ರಮುಖವಾಗಿ ಇಶಾನ್ ಕಿಶನ್ ಮತ್ತೆ ಸೂರ್ಯಕುಮಾರ್ ಅವರು ಒಳ್ಳೆ ಸಾಥನ ನೀಡಿದ್ರು. ಅವರು ಕೂಡ ಚೆನ್ನಾಗಿ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ನ ಮಾಡಿದ್ರು. ಪ್ರಮುಖವಾಗಿ ನಮ್ಮ ಭಾರತ ಬಾಲರ್ಸ್ ಗಳು ಚೆನ್ನಾಗಿ ಬಾಲಿಂಗ್ ಪರ್ಫಾರ್ಮೆನ್ಸ್ ಅನ್ನ ತೋರಿದ್ದಾರೆ. ಜಸ್ಪ್ರೀತ್ ಬುಮ್ರಾ ಅವರು 3 ವಿಕೆಟ್, ರವಿ ಬಿಷ್ಣೋಯ್ ಅವರು 2 ವಿಕೆಟ್, ಹರ್ಷಿತ್ ರಾಣಾ ಅವರು ತೆಗೆದುಕೊಂಡ ಕಾನ್ವೇರ್ ಅವರ ಒಂದು ವಿಕೆಟ್ ಅಲ್ಟಿಮೇಟ್ ಆಗಿತ್ತು. ಆಲ್ಮೋಸ್ಟ್ ನಮ್ಮ ಬಾಲಿಂಗ್ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ನ್ಯೂಜಿಲೆಂಡ್ ಬ್ಯಾಟರ್ಸ್ ಗಳು ಬೇಗನೆ ವಿಕೆಟ್ ಅನ್ನ ನೀಡಿದ್ರು, ಕಡಿಮೆ ಒಂದು ಟಾರ್ಗೆಟ್ ಅನ್ನ ನೀಡಿದ್ರು. ನಮಗೆ ಈ ಒಂದು ಮೊತ್ತವನ್ನ ಈಜಿ ಚೇಸ್ ಮಾಡಕ್ಕೆ ಕಾರಣವಾಯಿತು. ಒಟ್ಟಿನಲ್ಲಿ ವರ್ಲ್ಡ್ ಕಪ್ ಬರ್ತಾ ಇದೆ. ನಾವು ತುಂಬಾನೇ ಪ್ರಾಕ್ಟೀಸ್ ಅನ್ನ ಮಾಡ್ತಾ ಇದೀವಿ, ಸಾಕಷ್ಟು ಚೇಂಜಸ್ ಗಳನ್ನ ಮಾಡ್ಕೊಳ್ತಾ ಇದೀವಿ. ವರ್ಲ್ಡ್ ಕಪ್ ಅಲ್ಲೂ ಕೂಡ ನಮ್ಮ ಆಟ ಇದೇ ರೀತಿ ಇರುತ್ತೆ ಅಂತ ಅಭಿಷೇಕ್ ಶರ್ಮಾ ಅವರು ಹೇಳ್ತಾರೆ. ಅಭಿಷೇಕ್ ಶರ್ಮಾ ಅವರು ಇಂದಿನ ಒಂದು ಪಂದ್ಯದಲ್ಲಿ 20 ಬಾಲ್ ಅಲ್ಲಿ 68 ರನ್ ಬಾರಿಸಿದರೆ, 5 ಸಿಕ್ಸ್ 7 ಬೌಂಡ್ರಿ ಬಾರಿಸಿದರೆ, 340 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟ್ ಬೀಸಿದ್ದಾರೆ.